ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. CETಗೂ ಮುಂಚೆ ಕರ್ನಾಟಕ TET 2026, CETಗೂ ಮೊದಲು TET ಆಗುತ್ತಾ? ಸೊ ಯಾವುದು ಮೊದಲು ಅನ್ನೋದ್ರ ಬಗ್ಗೆ ಒಂದು ಫುಲ್ ಕ್ಲಿಯಾರಿಟಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಬರುತ್ತೆ ಅಂತ ಕಾದು ಕೂತ ಶಿಕ್ಷಕ ಆಕಾಂಕ್ಷಿಗಳಿಗೆ ಮತ್ತೆ ಮಾರ್ಚ್ನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕಾರಣದಿಂದಾಗಿ ಹಿಯರಿಂಗ್ ಡೇಟ್ ಪೋಸ್ಟ್ಪೋಂಡ್ ಆಯಿತು. ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಕಾತಾ ಇದ್ದರು. ಆದರೆ ಏಪ್ರಿಲ್ನಲ್ಲಿ ಕೂಡ ನೋಟಿಫಿಕೇಷನ್ ಇನ್ನೂವರೆಗೂ ಆಗಿಲ್ಲ. ಹಾಗಾಗಿ ಶಿಕ್ಷಣ ಇಲಾಖೆಯಿಂದ ಮತ್ತೆ ಕರ್ನಾಟಕ TET ಕುರಿತು ನೋಟಿಫಿಕೇಷನ್ ಬರಬಹುದಾ ಅನ್ನೋದರ ಬಗ್ಗೆ ಕಮೆಂಟ್ನಲ್ಲಿ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೂಡ ಕೇಳ್ತಾ ಇದ್ದಾರೆ. ವರ್ಷಕ್ಕೆ 2 ಬಾರಿ TETಯನ್ನು ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಶಿಕ್ಷಣ ಇಲಾಖೆಯಿಂದ ನೀಡಿದ್ದಾರೆ. ಅದರ ಕುರಿತು ಮತ್ತೆ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ TET ನೋಟಿಫಿಕೇಷನ್ ಆಗುತ್ತಾ ಏಪ್ರಿಲ್ನಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿವೆ. ಬಿಕಾಸ್ ಶಿಕ್ಷಕ ಆಕಾಂಕ್ಷಿಗಳು ಶಿಕ್ಷಣ ಇಲಾಖೆಗೆ ಭೇಟಿ ನೀಡಿದಾಗ CSE ಕಚೇರಿಯಲ್ಲಿ TET ವರ್ಷಕ್ಕೆ 2 ಬಾರಿ ನಾವು ಈ ವರ್ಷ ಪ್ಲ್ಯಾನ್ ಮಾಡಿದ್ದೇವೆ ಕಂಡಕ್ಟ್ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದು. ಸೊ ಹಾಗಾಗಿ ಈಗ TET ಆಗುತ್ತಾ ಅಥವಾ ಮೊದಲು ಕರ್ನಾಟಕ TET ತಗೋತಾರ ಅಥವಾ CET ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆದಿವೆ. PST, GPSTR ಮತ್ತು HSTR PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಯಾವುದು ಮೊದಲು, TETನ ಅಥವಾ CETನ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಇನ್ನು ಇಂಟರ್ನಲ್ ರಿಸರ್ವೇಷನ್ ಬಂದುಬಿಟ್ರೆ ಐ ಥಿಂಕ್ ಮೋಸ್ಟ್ ಪ್ರೊಬಾಬ್ಲಿ ಕ್ಲಿಯರ್ ಆದಂಗೆ. ಈಗ ಐ ಥಿಂಕ್ 56,000 ಹುದ್ದೆಗಳನ್ನು ನಾವು ಕಾಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮೊನ್ನೆ ಅಷ್ಟೇ ಕ್ಯಾಬಿನೆಟ್ನಲ್ಲಿ ಏನು ಮಾಹಿತಿ ಬಂದಿತ್ತು. ಸೊ ಹಾಗಾಗಿ TETಕ್ಕಿಂತ ಮುಂಚೆ ಈಗ CETನೇ ಆಗುವುದು ಅನ್ನೋದು ಒಂದು ಹೋಪ್ ಇದೆ. ಮತ್ತು ನಿಮಗೆ ಕರ್ನಾಟಕ TET ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಕಾಲ್ ಆಗುತ್ತೆ. ಮೊದಲು CET ಆಗುತ್ತೆ. CETಯಲ್ಲಿಯೂ ಕೂಡ PST, GPSTR, HSTRಗೋಸ್ಕರ ಕೂಡ ಭಾಳಷ್ಟು ವೇಟ್ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಸೊ ಮೇ ಬಿ ಮೋಸ್ಟ್ ಪ್ರೊಬಾಬ್ಲಿ CETನೇ ಈಗ ನೋಟಿಫಿಕೇಷನ್ ಬರುವ ಎಲ್ಲ ಸಾಧ್ಯತೆಗಳಿದೆ ಅಂತ ಒಂದು ಅನಿಸಿಕೆ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.